ಡಾಲಾಯ್ತ್ ಅವರ ಸಾರಥ್ಯದಲ್ಲಿ ದಿ ಫ್ರೈಡೆ ಟೈಮ್ಸ್ ನ್ಯೂಸ್. ಅನ್ನವನ್ನ ಬ್ರಹ್ಮ ಪ್ರಸಾದ ಅಂತಾರೆ. ಅನ್ನ ಇದ್ದರೆ ಎಲ್ಲ ಭಾಗ್ಯ ಬರುತ್ತದೆ. ಪರಮ ಪೂಜ್ಯ ಶ್ರೀಕಲಯಜ್ಞನವರು. ದಿವಂಗತ ಕೆಎಚ್ ಪಾಟೀಲ್ ಅಭಿಮಾನಿ ಬಳಗದಿಂದ ಶ್ರಾವಣ ಮಾಸದ ಮೊದಲ ಸೋಮವಾರದ ಪ್ರಯುಕ್ತ ಪರಮ ಪೂಜ್ಯ ಡಾ ಪಂಡಿತ್ ಪುಟ್ಟರಾಜ ಗವಾಯಿಗಳವರ ಆಶೀರ್ವಾದದೊಂದಿಗೆ ಮಹಾ ಅನ್ನ ಸಂತರ್ಪಣೆ ಮಾಡಲಾಯಿತು. ಆಗಸ್ಟ್ 5ರಂದು ಮಧ್ಯಾಹ್ನ 12:30ಕ್ಕೆ ಗದಗ ನಗರದ ಹತ್ತಿಕಾಳಕೋಟ್ನಲ್ಲಿ ಮಹಾ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಪರಮ ಪೂಜ್ಯ ಶ್ರೀ ಕಲ್ಲಯ್ಯನವರು ಮಾತನಾಡಿ, ಪ್ರತಿಯೊಬ್ಬರ ಜೀವನಕ್ಕೆ ಬೇಕಾಗಿದ್ದು ಅನ್ನ. ಅದನ್ನ ಬ್ರಹ್ಮ ಪ್ರಸಾದ ಅಂತ ಕರೆಯುತ್ತಾರೆ. ಅನ್ನ ಇದ್ದರೆ ಎಲ್ಲ ಭಾಗ್ಯ ಬರುತ್ತದೆ. ಆರೋಗ್ಯವಂತರಾಗಿರಬೇಕಾದರೆ ಪ್ರತಿಯೊಬ್ಬರಿಗೂ ಅನ್ನ ಮುಖ್ಯ. ಇಂತಹ ವ್ಯವಸ್ಥೆಯನ್ನ ದಿವಂಗತ ಕೆಎಚ್ ಪಾಟೀಲ್ ಅಭಿಮಾನಿ ಬಳಗ ಮಾಡಿದ್ದು ನಿಜಕ್ಕೂ ಪೂಜ್ಯರಿಗೆ ಅರ್ಪಿಸಿ ಅದನ್ನ ಪ್ರಸಾದದ ರೂಪದಲ್ಲಿ ಎಲ್ಲರಿಗೂ ವ್ಯವಸ್ಥೆ ಮಾಡಿದ್ದು ಒಳ್ಳೆಯದಾಗಲಿ ಎಂದರು. ಗದಗ ಬೆಟಗೇರಿಯಲ್ಲಿ ಜನರು ಅಧಿಕವಾಗಿ ಅನ್ನದಾನ ಮಾಡುವ ಶಕ್ತಿ ಹೊಂದಿದ್ದಾರೆ. ಈ ಅನ್ನ ಪ್ರಸಾದವನ್ನ ಎಲ್ಲರೂ ಸ್ವೀಕರಿಸಿ ಪುಣ್ಯಾತ್ಮರಾಗುವಂತೆ ಭಕ್ತರಿಗೆ ಹರಸಿ ನಾಡಿನ ಮಳೆ ಬೆಳೆ ಸಮೃದ್ಧವಾಗಲಿ, ಎಲ್ಲರ ಮನಸ್ಸು ಉಲ್ಲಾಸವಾಗಲಿ ಎಂದು ಪರಮ ಪೂಜ್ಯ ಶ್ರೀ ಕಲ್ಲಯ್ಯನವರು ಎಲ್ಲರಿಗೂ ಹರಸಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಾಜಿ ನಗರಸಭೆ ಅಧ್ಯಕ್ಷ ಪೀರ್ ಸಾಬ್ ಕೌತಾಳ್ ವಹಿಸಿಕೊಂಡಿದ್ದು, ಮುಖ್ಯ ಅತಿಥಿಗಳಾಗಿ ಶಹರ ಪೊಲೀಸ್ ಠಾಣೆ ಸಿಪಿಐ ಡಿಬಿ ಪಾಟೀಲ್ ಹಾಗೂ ಮೋಹನ್ ಚಂದಪ್ನವರ್, ರಮೇಶ್ ಮುಳುಗುಂದ್, ವಿನೋದ್ ಶಿದ್ಲಿಂಗ್, ಆನಂದ ಸಾಲಿಗ್ರಾಮ, ಕಿರಣ್ ಗಾಮನಗಟ್ಟಿ, ಸಿದ್ದಣ್ಣ ಮಲ್ಲಾಡದ್, ರೂಪಚಂದ್ ಜೈನ್, ಕಮಲೇಶ್ ಜೈನ್, ಹನುಮಂತ್ ಆಸಂಗಿ, ಜಹಾಂಗೀರ್ ಅಹಮದ್ ಮುಳುಕುಂದ್, ಜಾವೇದ್ ಬಬರ್ಚಿ, ರಿಯಾಜ್ ಡಾಲಾಯತ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮ ಉದ್ದೇಶಿಸಿ ಪರಮ ಪೂಜ್ಯ ಕಲ್ಲಯ್ಯನವರು ಮಾತನಾಡಿ, ಎಲ್ಲ ದಾನಕ್ಕಿಂತ ಅನ್ನದಾನ ಶ್ರೇಷ್ಠ ಎಂದು ಹೇಳಿದರು. ಕಾರ್ಯಕ್ರಮವನ್ನು ಭಾಷಾ ಸಾಬ್ ಮಲ್ಸಮುದ್ರ ಅವರು ನಿರೂಪಿಸಿ ವಂದಿಸಿದರು. ಈ ಕಾರ್ಯಕ್ರಮದಲ್ಲಿ ಲೋಹಿತ್, ಕಿರಣ್, ಮಂಜು, ಕಿಶೋರ್, ನಿಜಾಮ್, ಚಾಂದ್ ಖಾನ್ ಮತ್ತು ಮಹಿಳಾ ಘಟಕದ ರಶೀದಾ ನದಾಫ್, ಖುತಿಜಾ ದೊಡ್ಮನಿ, ರೇಣುಕಾ ಹತ್ತಿವಾಲೆ, ರಾಮಪ್ಪ, ಯಲ್ಲಮ್ಮ, ಲಕ್ಷ್ಮವ್ವ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 4-5 ಕಡೆ ಈ ತಿಂಗಳಲ್ಲಿ ಆ ಪ್ರಸಾದವನ್ನು ವ್ಯವಸ್ಥೆ ಮಾಡಿಕೊಂಡು ಬರ್ತಕ್ಕಂಥವರು. ಅದು ವಿಶೇಷವಾಗಿ ಅಂದರೆ ಅನ್ನ ಬ್ರಹ್ಮ ಅಂತ ಕರೀತಾರೆ. ಅಂದರೆ ಈ ಜೀವಕ್ಕೆ ಮುಖ್ಯವಾಗಿ ಬೇಕಾಗಿದ್ದು ಅನ್ನ. ಅನ್ನ ಇದ್ದರೆ ಆರೋಗ್ಯ, ಆರೋಗ್ಯ ಇದ್ದರೆ ಎಲ್ಲ ಭಾಗ್ಯ. ಎಲ್ಲ ಭಾಗ್ಯ ನಾವು ನೇತ್ರ ದಾನ ಮಾಡ್ಬೋದು, ಬ್ಲಡ್ ದಾನ ಮಾಡ್ಬೋದು, ಇನ್ನೂ ಅನೇಕ ದಾನ ಮಾಡ್ಬೋದು. ಅಂದರೆ ಮುಖ್ಯವಾಗಿ ಆರೋಗ್ಯ ಭಾಗ್ಯವಂತರಾಗಬೇಕಾದ್ರೆ ಹಸಿದ ಹೊಟ್ಟೆ ತುಂಬಬೇಕಾದ್ರೆ ಮೊದಲು ಅನ್ನ. ಅಂತ ಅನ್ನ ಅಂದರೆ ನಿಜವಾಗ್ಲೂ ಅದಕ್ಕೆ ಪ್ರಸಾದ ಅಂತ ಕರೆಸ್ಕೊತಾ ಇದೆ. ಅಂಥ ಪ್ರಸಾದವನ್ನು ಇವತ್ತು ನಮ್ಮ ಸನ್ಮಾನ್ಯ ಕೌತಾಳ್ ಸರ್ ವಿಶೇಷವಾಗಿ ತಮ್ಮೆಲ್ಲ ಒಂದು ಗೆಳೆಯರ ಬೆಳಗ ಕೂಡಿಕೊಂಡು ತಾವೆಲ್ಲ ಸಕಲ ಸದ್ಭಕ್ತರು ಇವತ್ತು ವಿಶೇಷವಾಗಿ ಇಲ್ಲಿ ಅನ್ನ ಮತ್ತು ಪಲ್ಯ, ಸ್ವೀಟು, ಅನ್ನ ಸಾಂಬಾರು, ಪಲ್ಯ ಇದನ್ನೆಲ್ಲ ತರಕಾರಿ ಮುಖಾಂತರವಾಗಿ ವಿಶೇಷವಾಗಿ ಪ್ರಸಾದ. ನಿಜಕ್ಕೂ ಪ್ರಸಾದವನ್ನು ನಾವು ಮನೆಯಾಗ ಮಾಡಿದ್ರೆ ಅನ್ನ ಅಂತ ಕರಿತೀವಿ. ಇವತ್ತು ಪೂಜ್ಯರ ಒಂದು ಪೂಜೆ ಸಲ್ಲಿಸಿ ಅವರಿಗೆ ಎಡೆ ಹಿಡಿದ್ರೆ ಇದು ಅನ್ನ ಹೋಗಿ ಪ್ರಸಾದ, ಇದು ಪುಟ್ಟರಾಜಗಳು ಪ್ರಸಾದ ಅಂತ ಕರೆಸ್ಕೊತಾ ಇದೆ. ಇಂಥ ಪ್ರಸಾದ ತಾವು ಯಾರು ತೆಗೆದುಕೊಳ್ತೀರಿ, ನಿಮ್ಮೆಲ್ಲರಿಗೆ ಆರೋಗ್ಯ ಭಾಗ್ಯ ಆ ಗುರುಗಳು ಕರುಣಿಸಲಿ ಅಂತೇಳಿ ಗುರುಗಳಲ್ಲಿ ಬೇಡ್ಕೊಳ್ತಾ ಇಂಥ ಪ್ರಸಾದವನ್ನು ಮಾಡ್ಯಾರ. ನಿಜಕ್ಕೂ ಇಡೀ ನಮ್ಮ ನಾಡಿಗೆ ಮಳೆ ಬೆಳೆ ಕೂಡ ಬರಲಿ, ಎಲ್ಲ ರೈತ ಬಾಂಧವರು ಸುಖವಾಗಿರಲಿ. ಇವತ್ತು ಅನ್ನದಾನ ಮಾಡೋದ್ರಿಂದ ಮಳೆ ಕೂಡ ಬರಲಿ ಅನ್ನೋ ಉದ್ದೇಶ ಇಟ್ಟುಕೊಂಡು ಇದನ್ನು ಮಳೆಗೋಸ್ಕರವಾಗಿ ಕೂಡ ಮಾಡಿದಂಥ ನಮ್ಮ ಕೆಎಚ್ ಪಾಟೀಲ್ ಅಭಿಮಾನ ಬಳಗದ ಎಲ್ಲ ಸರ್ವ ಪದಾಧಿಕಾರಿಗಳು, ಸನ್ಮಾನ್ಯ ನಮ್ಮ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಪೀರ್ ಸಾಬ್ ಕೌತಾಳ್ ಸರ್ ವಿಶೇಷವಾಗಿ ನಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಹೀಗೆ ನಮ್ಮ ಗದಗಂದರೆ ಇಡೀ ಕರ್ನಾಟಕದ ಒಳಗೆ ನಮ್ಮ ಗದಗಂದರೆ ಅನ್ನದಾನಕ್ಕೆ ಇವತ್ತು ನಾವು ನೋಡ್ತಾ ಇರ್ತೀವಿ. ಗದಗ ಬೆಟಗೇರಿ ಅಂದರೆ ಅನ್ನದಾನಕ್ಕಂದರೆ ಇಡೀ ವಿಶೇಷವಾಗಿ ನಮ್ಮ ಗದಗಿನಾಗ ಅನ್ನದಾನ ಮಾಡಿದಷ್ಟು ಮತ್ತೊಂದು ಕಡೆ ಬೇರೆ ಎಲ್ಲಿ ನಾವು ನೋಡಿಲ್ಲ. ಅದಕ್ಕಾಗಿ ನಮ್ಮ ಗದಗ ಬೆಟಗೇರಿಯಲ್ಲಿ ಯಾವ ಜಾತಿ, ಯಾವ ಕುಲ, ಗೋತ್ರ, ಬಡವ, ಶ್ರೀಮಂತ, ಬಲ್ಲಿದ
ಎಲ್ಲವನ್ನು ಮೀರಿ ಅನ್ನದಾನ ಐತಂದ್ರೆ ಅಲ್ಲಿ ಎಲ್ಲರೂ ಕೂಡಿ ನಾವು ಶ್ರೀಮಂತರನ್ನಂಗಿಲ್ಲ ಬಡವರ ಎಲ್ಲರೂ ಸಮತಾ ದೃಷ್ಟಿಯಿಂದ ಕುಂತ್ಕೊಂಡು ಪ್ರಸಾದ ಮಾಡುವಂಥ ಭಾವ ಭಕ್ತಿ ಅನ್ನದಾನ ಮಾಡುವಂಥ ಶಕ್ತಿ ಅಂದ್ರೆ ಅದು ನಮ್ಮ ಗದಗ ಎಲ್ಲ ಸಮಾಜದಲ್ಲಿ ಇವತ್ತು ಎತ್ತಿ ತೋರಿಸ್ತಾ ಇದೆ. ಅಂಥದ್ದು ಇವತ್ತು ವಿಶೇಷವಾಗಿ ನಮ್ಮ ಅಧ್ಯಕ್ಷರು ಅದನ್ನೆಲ್ಲ ತಾವು ಹಮ್ಮಿಕೊಂಡು ನಿಮ್ಮನ್ನೆಲ್ಲ ಕರ್ಕೊಂಡು ತಾವೆಲ್ಲ ಕೂಡಿ ಇವತ್ತು ಮಾಡಿರಂದರೆ ಈ ಪ್ರಸಾದ ತಾವೆಲ್ಲ ಸ್ವೀಕರಿಸಿ ಧನ್ಯಾತ್ಮರು ಪುಣ್ಯಾತ್ಮರಾಗಲಿ ಅಂತೇಳಿ ಹರಿಸಿ ಯಾರೂ ಕೆಡಿಸ್ಬೇಡ್ರಿ. ಈ ಪ್ರಸಾದ ಮಾಡಿದ ಮೇಲೆ ಆ ಭಗವಂತ ಮಳೆ ಕೂಡ ಕೊಡಲಿ ಅಂತೇಳಿ ನಿಮ್ಮೆಲ್ಲ ಮತ್ತು ಮೊದಲಿಗೆ ಮಳಿರಾಯಿ. ಅದಕ್ಕೆ ನೀವೆಲ್ಲ ಪ್ರಸಾದ ತೆಗೆದುಕೊಂಡು ತೃಪ್ತಿ ಆದರೆ ಅಂದರೆ ಆ ಭಗವಂತ ಮುಟ್ಟುತ್ತ ಆ ಪುಣ್ಯ ಅದು ಇವತ್ತು ನಮ್ಮ ಗದಗಿಗೆ ಮಳೆ ಬೆಳೆ ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ಧರಿಸಿ ನಾವೆಲ್ಲರೂ ಕೂಡ ಪತ್ರಿಕೆ ಟಿ ವಿ ಮಾಧ್ಯಮದವರು ಸಕಲ ಸದ್ಭಕ್ತರು ವೇದಿಕೆ ಮೇಲಿರೋರೆಲ್ಲ ನಮ್ಮ ಗಣ್ಯರು, ನಮ್ಮ ಇಲ್ಲಿ ಜೈನರು ಯಜಮಾನರು ಇದ್ದಾರೆ, ನಮ್ಮ ಪೊಲೀಸ್ ಇಲಾಖೆ ಪಾಟೀಲ್ ಸಾಹೇಬರು ಇದ್ದಾರೆ, ನಮ್ಮ ಪಾಟೀಲರು, ಹಿಂಗೆ ನಮ್ಮ ಗಮನಗಟ್ಟಿಯವರು, ನಮ್ಮ ಸಿದ್ಧಲಿಂಗ ವಿನೋದ್ ಸಿದ್ದಿಂಗ್ ಅವರು, ಹಾಗೆ ರಮೇಶ್ ಅವರು, ಆನಂದ್ ಅವರು, ವಿಶೇಷವಾಗಿ ಭಾಷೆ ಸಾಹೇಬರು, ನಮ್ಮ ವಿಶೇಷವಾಗಿ ಭಾಷೆ ಸಾಹೇಬರು ಎಲ್ಲ ಓಡಾಡಿ ಮಾಡಿ ಯಾರ್ಯಾರ ಹತ್ರ ಎಂಥ ಪುಣ್ಯ ಇರ್ತದೋ ಭಗವಂತ ಹೆಂಗೆ ಕೊಡ್ತಾನೆ ಶಕ್ತಿ ಗೊತ್ತಿಲ್ಲ. ಒಟ್ಟಾರೆ ಅನ್ನದಾನ ಅಂದ್ರೆ ನೋಡಲ್ಲಿ ಎಲ್ಲ ದಾನ ಮಾಡೋದು ಎಷ್ಟು ಖುಷಿ ಸಂತೋಷ. ನಿಮ್ಮೆಲ್ಲರಿಗೆ ಮನಸ್ಸು ಉಲ್ಲಾಸ ಹಿಂಗೆ ಇರಲಿ ಭಗವಂತ ಪುಟ್ಟರಾಜ ಗುರುಗಳು ಅಂತೇಳಿ ನಿಮ್ಮೆಲ್ಲರ ಪರ ಗುರುಗಳಲ್ಲಿ ಬೇಡ್ಕೊಳ್ತಾ ಮತ್ತೊಮ್ಮೆ ನಮ್ಮ ಅಧ್ಯಕ್ಷರಿಗೆ ನಾನು ಎರಡು ಮಾತುಗಳನ್ನು ಗುರುಗಳ ಪಾದಕ್ಕೆ ಅರ್ಪಿಸಿ ನಿಮ್ಮ ಅಧ್ಯಕ್ಷರು ಹಿಡ್ಕೊಂಡು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಫ್ರೈಡೇ ಟೈಮ್ಸ್ ನ್ಯೂಸ್ ಗದಗ.